ಕೇಂದ್ರ ಸರ್ಕಾರ ಈಗೇನು ಮೊದಲೇನು MGNREG ಒಂದು ಕಾಯ್ದೆ ಇತ್ತು, ಆ ಕಾಯ್ದೆಯನ್ನು ರದ್ದುಪಡಿಸಿ ಈಗ ಹೊಸ ಕಾಯ್ದೆ ಅಂತಂದಿದ್ದಾರೆ, ರಾಮ್ಜಿ ಮಸೂದೆ ಅಂತೇಳಿ. ಈ ಮಸೂದೆಯಿಂದ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಂಗಿಲ್ಲ. ಕಾರಣ ಹಿಂದೆ ಜನ ಕೆಲಸ ಕೇಳಿ ಅರ್ಜಿ ಹಾಕಿದರೆ ಜನರ ಹಕ್ಕಿತ್ತದು, ಆ ಹಕ್ಕನ್ನೇ ಕಿತ್ಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಜನ ಯಾವಾಗ ಕೇಳ್ತಾರೆ ಅವಾಗ ಕೆಲಸ ಕೊಡೋಂಗಿಲ್ಲ. ಈಗೇನು ಮಾಡಿದಾರ, ಅವ್ರು ಸರ್ಕಾರ ಯಾವಾಗ ಹೇಳ್ತದೆ ಅವಾಗ ಜನ ಕೆಲಸ ಮಾಡ್ಬೇಕಂತ. ಅದು ಆಯ್ದ ಪ್ರದೇಶಗಳಲ್ಲಿ ಏನು ನೋಟಿಫೈ ಮಾಡಿರ್ತಾರೆ, ಆ ನೋಟಿಫೈ ಮಾಡಿದಂಥ ಪ್ರದೇಶದಲ್ಲಿ ಮಾತ್ರ ಕೆಲಸ ಮಾಡ್ಬೇಕಂತ ಈ ಥರ ಒಂದು ಕಾನೂನು ತೊಗೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರ. ಇದು ನಿಜವಾಗಲೂ ಕಾರ್ಮಿಕರ ವಿರೋಧಿ ಮಸೂದೆ ಅದ. ಈ ವಿರೋಧಿ ಮಸೂದೆಯನ್ನು ನಾವು ಸಂಪೂರ್ಣ ಇದನ್ನು ತಿರಸ್ಕಾರ ಮಾಡ್ತೀವಿ. ಯಾಕಂತಂದರೆ ಹಿಂದೆ 2025-26ನೇ ಸಾಲಿನಲ್ಲಿನೇ ಪೂರ್ತಿ ಪ್ರಮಾಣದ ಏನು ಯೋಜನೆ ಕಾಯ್ದೆ ಇತ್ತು, ಆ ಕಾಯ್ದೆಯಲ್ಲಿನೇ ಜನ 40ರಿಂದ 50 ಜನ ಮಾತ್ರ ಕೆಲಸ ಮಾಡಿದ್ದಾರೆ. ಈಗ ಈ ಮಸೂದೆ ಬಂದಾದಮೇಲೆ ಏನು ಹೊರೆ ಆಗ್ತಾ ಇದ್ದಾರೆ, ಆ ಹೊರೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ನಿಭಾಯಿಸ್ತದ. ಈಗಾಗಲೇ ರಾಜ್ಯ ಸರ್ಕಾರಗಳ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ. ಇಂಥ ಸಮಯದಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಸಿಗಂಗಿಲ್ಲ. ಹೀಗಾಗಿ ಈ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಹುನ್ನಾರ, ಕಾರ್ಮಿಕರು ಕೆಲಸ ಮಾಡಬಾರ್ದು, ಹಳ್ಳಿ ಬಿಟ್ಟು ಗುಳೆ ಹೋಗಬೇಕು, ಸಿಟಿಯಲ್ಲಿ ಏನು ಕಾರ್ಪೊರೇಟ್ ಕಂಪನಿ ಪರವಾಗಿ ಏನು ಕೆಲಸ ಮಾಡ್ಬೇಕು ಜನ ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇದನ್ನು ಪೂರ್ತಿ ತಿರಸ್ಕಾರ ಮಾಡ್ತೀವಿ. ಹಂಗಾಗಿ ಇವತ್ತು ಜನ ಎಲ್ಲ ಆಕ್ರೋಶಗೊಂಡು ಇವತ್ತು ನಮ್ಮ ಹಕ್ಕು ಕಸಿದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಅಂತ ತಿಳ್ಕೊಂಡು ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಇವತ್ತು ಜನ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಉಗ್ರವಾದ ಹೋರಾಟ ನಡೀತದೆ. ಅದೇ ರೀತಿ ದೇಶಾದ್ಯಂತ ಹೋರಾಟ ಈಗ 16ನೇ ತಾರೀಕು ಏನು ಮಸೂದೆ ಮಂಡನೆ ಮಾಡಿದರು, ಆ ಮಂಡನೆ ಮಾಡಿದ ಹಿಡಿದು ಇವತ್ತಿನವರೆಗೆ ನಿರಂತರ ದೆಹಲಿಯಲ್ಲಿ ಹೋರಾಟ ನಡೀತಾ ಇದೆ. ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾರಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗುರುರಾಜ, ನಾನು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಯಕರ್ತ. ಮತ್ತೆ ಮೊದಲು ಹೆಂಗಿತ್ತಂದ್ರ 90% ಕೇಂದ್ರ ಸರ್ಕಾರ ಅನುದಾನ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಆ ಒಂದು ಈಗ ಏನ್ ಮಾಡಿದಾರೆ ಅಂದ್ರ 60% ಕೇಂದ್ರ ಸರ್ಕಾರ ಕೊಡ್ತದ, 40% ರಾಜ್ಯ ಸರ್ಕಾರ ಕೊಡ್ಬೇಕು ಅಂತೇಳಿ. ಅರೆ ಮೊದಲು ನಮಗ 90-20 ಇದ್ದಾಗ ನಮಗ ಸರಿಯಾಗಿ ಕೆಲಸ ಸಿಕ್ಕಿಲ್ಲ. ಈ ವರ್ಷ ನಮಗ ಕಳೆದ ವರ್ಷ 24-25ರಲ್ಲಿ ನಮಗ 50 ದಿನನೇ ಕರೆಕ್ಟ್ ಆಗಿ ಕೆಲಸ ಸಿಕ್ಕಿಲ್ಲ. ಅಷ್ಟು ಕಾನೂನನ್ನ ಬಿಗಿ ಬಂದೋಬಸ್ತ್ ಇದ್ದಾಗ. ಈಗ ನಮಗ ನೀವು 40-60 ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ದಿವಾಳಿ ಅಂತ ಬಂದು ಗ್ಯಾರಂಟಿಗಳನ್ನು ಕೊಟ್ಟು, ಆ ಗ್ಯಾರಂಟಿಗಳು ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಈಗ ಅಂತ ಸಂದರ್ಭದಲ್ಲಿ ನಮಗೀಗ ಎಲ್ಲಿ ಬೇಕಲ್ಲಿ ಅಭಿವೃದ್ಧಿಗಳೇ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಮ್ಗೆ ಹುದ್ದೆ ಖಾತ್ರಿ ಕಾನೂನು ಕೊಟ್ಟು ಅವ್ರು 40% ಇದಕ್ಕೆ ಶೇರ್ ಮಾಡ್ತಾರಂತ ನಮ್ಗೆ ಗ್ಯಾರಂಟಿ ಇಲ್ಲ. ಇದು ನಮ್ಗೆ ಭಯ. ಮೊದಲೇ ನಮ್ಗೆ 50 ದಿನ ಸಿಗೋದು, ಇನ್ನು 10 ದಿನನೂ ಸಿಗ್ತದಿಲ್ಲ ಅನ್ನೋಂಥದ್ದು ನಮ್ಗೆ ಭಯ ಇದೆ. ಹಿಂಗೆ ಈ ಕಾನೂನನ್ನ ಜಾರಿ ಮಾಡ್ಕೊಂಡು, ನೀವು ಹರಿಬರಿಯಾಗಿ ಜಾರಿ ಮಾಡ್ಕೊಂಡು ನೀವು ಇದನ್ನ ಮಾಡಿರಲ್ಲ, ನೀವು ಹೇಳ್ಬೋದು 125 ದಿನ ಸಿಗ್ತದ ಕೆಲಸ ಮಾಡಿ ಕೊಡ್ತಾ ಇದ್ದೀವಿ ಅಂತೇಳಿ. 125 ದಿನ ನೀವು ಈ ತರ ಮಾಡ್ಬಿಟ್ಟು ಕಾನೂನನ್ನ ಎಲ್ಲಾ ಸೆಟಲ್ ಮಾಡಿಬಿಟ್ರಿ. ನೀವು ಕಾನೂನನ್ನ ಎಲ್ಲಾ ಸೆಟಲ್ ಮಾಡಿ ನೀವು 125 ದಿನ ಘೋಷಣೆ ಮಾಡಿದ್ರೇನೆ, ನೀವು 200 ದಿನ ಘೋಷಣೆ ಮಾಡಿದ್ರಿ. ನಮ್ಗೆ ನಿಮ್ಮ ಮೇಲೆ ಭರವಸೆ ಇಲ್ಲ. ನೀವು ಜನರಿಗೆ ಮೋಸ ಮಾಡುವಂತ ಕಾನೂನು ಮಸೂದೆನ ನೀವು ಜಾರಿ ಮಾಡಿದ್ರಿ. ನಾವು ಹೇಳೋದೇನಂತಂದ್ರೆ, ಮೊದಲು ಏನು MGNREG ಕಾನೂನು ಇತ್ತು ಅದನ್ನೇ ನೀವು ಜಾರಿ ಮಾಡ್ಬೇಕು. ಈ ಏನು VBG ಮಸೂದೆನ ವಾಪಸ್ ತಗೋಬೇಕು. ಇಲ್ಲ ಅಂತಂದ್ರೆ ಬೀದಿಗಳಲ್ಲಿ ಇನ್ನ ಜನರಿಗೆ ಕೃಷಿ ಚಟುವಟಿಕೆಗಳನ್ನ ಸ್ವಲ್ಪ ಜನ ಬೀದಿ ಇದ್ದಾರೆ. ಇನ್ನ ಜನರಿಗೆ ಅವೇರ್ನೆಸ್ ಹೋಗ್ತಾ ಇದೆ ಹಳ್ಳಿಗಳಲ್ಲಿ. ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಜನರನ್ನ ಜಾಗೃತಿ ಮಾಡ್ಬಿಟ್ಟು ದೇಶಾದ್ಯಂತ ನೀವು ಮೊದಲು ಏನು 3 ಕಾಯ್ದೆಗಳನ್ನು ವಾಪಸ್ ತಗೊಂಡಿರಲ್ಲ, ಆ ತರ ಕೃಷಿ ಕಾಯ್ದೆಗಳನ್ನ ಅದೇ ತರ ಕೃಷಿ ಕಾಯ್ದೆ ತರ ಈ ಕಾನೂನನ್ನು ಮಸೂದೆಯನ್ನು ಕೂಡ ವಾಪಸ್ ತಗೊಳ್ಳೋವರೆಗೆ ನಾವು ಈ ಹೋರಾಟವನ್ನ ದೇಶಾದ್ಯಂತ ಬಹಳ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಜಾರಿ ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನ ನಾವು ಮೋದಿ ಸರ್ಕಾರಕ್ಕೆ ಕೊಡ್ತಾ ಇದ್ವಿ. 100 ದಿನ ಕೊಡ್ಲಿಲ್ಲ ಅಂದ್ರೆ ನಾವ್ 200 ದಿನ ಕೊಡತಾನೆ ಎದ್ದೋಗಲ್ರಿ, ಹೋರಾಟ ಮಾಡ್ತೀವಿ. ನಾವು ಹೋರಾಟ ಮಾಡ್ತೇವೆ. ಎಲ್ಲಿ ಕರ್ಸ್ತಾರ ಅಲ್ಲಿ ಹೋಗಕ್ ರೆಡಿ ಅದೀನ್ರಿ ನಾನು. ಎಷ್ಟು ದಿನ ಕೊಡ್ತಿದ್ರು ಅವರು? ಅವಾಗ ಒಂದು ಕುಟುಂಬಕ್ಕೆ 3 ದಿನ ಕೊಟ್ಟೇವಿ. 100 ದಿನ ಮಾಡ್ತಿದ್ರ ನೀವು? ಮತ್ ಕೊಡ್ಬೋದು, ಅದ್ರಾಗ ವಾರ ಹೋಗ್ತಿದ್ರು ನಮ್ಮ. ಆತ ನಿಮ್ಮ ಮ್ಯಾಂಡೇಜ್ ಮುಗಿದು ನಿಮ್ಮ ಅಂತ ಹೇಳೋರು. ಮ್ಯಾಂಡೇಜ್ ಮುಗಿದು ನಿಮ್ಮ ಅವ್ರಿಗೆ ನಾವು ನೋಡಿದ್ರೆ ಕೆಲಸ ಮಾಡ್ತಿರ್ಲ್ರಿ. 2-3 ಮಾಡ್ತಿದ್ವಿ. ಒಬ್ಬೊಬ್ರು ಇದ್ದಾರು ಇರ್ತದವ್ರು, ಮತ್ 2-3 ಇದ್ದಾರು ಮುಗಿತದವ್ರು. ಕೆಲ್ಸ ಇಲ್ಲಾರ್ದ ನಾವ್ ಹೆಂಗ್ ಬದುಕ್ಬೇಕ್ರಿ ಸರ್? ಕೆಲ್ಸ ಬೇಕಿಲ್ರಿ. ಈಗ 100 ಸಿಗಲಾಗೈತ್ರಿ. ಮತ್ ಈಗ 200 ದಿನ ಕೊಡ ಅಂತ ಕೇಳಕತ್ತೀವ್ರಿ. ಅದು ಬಂದ್ ಮಾಡಿ ನಾವು ಕುಂತ್ರಂದ್ರ ನಾವೇನ್ ತಿನ್ಬೇಕ್ರಿ ಊರಾಗ? ಲಿಂಗಸೂರ್ ತಾಲೂಕ್ ಭೋಗಪುರ ಸರ್. ನಮ್ಗ್ ಕೆಲಸ ಇಲ್ಲ, ನಾವ್ ಹೆಂಗ ಬದುಕಬೇಕು?
ಏನಣ್ಣ ನಾವು ದೇವ್ರ ಕಾಲ ನಾವು ಬದುಕಾಕ ಇಲ್ಲ ನಮಗೆ ಸಹಾಯ ಇಲ್ಲ ಏನಿಲ್ಲ ಹೆಂಗ ಮಾಡ್ಬೇಕು ಏನ್ ತಿನ್ಬೇಕು ಏನಿಲ್ಲ ಇದು ಬಂದ್ ಮಾಡಿದ್ರೆ ಕೆಲಸ ಬಂದ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ ನಾವ್ ಹೆಂಗ ಬದುಕಬೇಕು ನಮ್ಗೆ ಯಾರಿಲ್ಲ ದುಡ್ಡು ಕೂಲಿಲ್ಲ ಸರಿಗೆ ಅದು ಉದ್ಯೋಗ ಖಾತೆ ದಳ ಮಾಡಿದ್ರು ನಮ್ಗೆ ರೊಕ್ಕ ಸರಿಗೆ ಬರವಲ್ದು ಏನಪ್ಪ ನಮ್ಗೆ ಆವಾಸ ಮಾಡಿದ್ದೇ ಇನ್ನ ಬಂದಿಲ್ಲ ಅಂತ ಇಷ್ಟೇ ನಮ್ಗೆ ಬೇಡಿಕೆ ಅದು ಬಂದೇ ಇಲ್ಲ ಯಾರು ಬಂದಿಲ್ಲ ಎಷ್ಟು ದಿನ ಕೆಲಸ ಮಾಡ್ತಿದ್ರಿ ನೀವು ನಾವು ಬೇಕಾದ್ರೆ ಮತ್ತೆ 3 ಬಾರಿ 4 ಬಾರಿ ಮಾಡ್ತೀವಿ ಬಂದೇ ಇಲ್ಲ 14 ದಿನದ 8 ದಿನದ ಮಾಡ್ತೀವಿ ನಾವು ಇವಾಗ ಇಷ್ಟು ದಿನ ಅಡಿಗೆ ಕೆಲಸ ಇತ್ತು ಹೊಟ್ಟೆ ಬದುಕಿದೀವಿ ನಮ್ಗೆ ಯಾರಿಲ್ಲ ನಾವ್ ಏನ್ ತಿನ್ಬೇಕು ನಮ್ಗೆ ಕೊಡ್ಬೇಕು ಇವಾಗ 3 ದಿವಸ ಪೂರ್ತಿ ಮುಗಿಸಿ ನಾವು ತಾಲೂಕ್ ಪಂಚಾಯತಿಯಲ್ಲಿ ನಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ಈಗಂತೂ ಕೆಲಸನೇ ಕೊಡ್ತಾ ಇಲ್ಲ ಕೆಲಸ ಲೇಟ್ಗಳಿಗೆ ಒಂದ್ ನಮೂನಿ ತಲೆ ಹೋಗಿಸ್ಬಿಟ್ರ ಇವ್ರು ಪಂಚಾಯತ್ ಅವ್ರು ನೀವ್ ಅಲ್ಲಿ ಯಾಕೆ ಹೋಗ್ತೀರಿ ಹೋರಾಟ ಮಾಡಕ್ ಯಾಕೆ ಹೋಗ್ತೀರಿ ನಾವೇ ಕೊಡ್ತೀವಿ ನಮ್ಮ ಹತ್ರ ಬರ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕೆಲಸ ಹಾಕ್ಸ್ಕೊಂಡ್ರ ಈಗ ಏನೈತೆ ಅಂದ್ರ ಈಗ ಅದನ್ನ ಬಂದ್ ಮಾಡಕ್ ಹಚ್ಬಿಟ್ರ ನಾವು 100 ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನೋಡಿ ಸರ್ ಎಲ್ಲಾರ ಹೋಗ್ಲಿ ವಲಸೆ ಹೋಗ್ಲಾರ್ದಂಗ ತಡೆಯಕ ಇದೊಂದು ನಮ್ಗೆ ಯೋಜನೆ ಇತ್ತು 100 ದಿನ ಕೆಲಸ ಸಿಗ್ತೈತಿ ಉದ್ಯೋಗ ಖಾತ್ರಿಯಲ್ಲಿ ಆಮೇಲೆ ನಾವ್ ಯಾವಾಗ ಅರ್ಜಿ ಹಾಕ್ತಿವಿ ಅವಾಗ 15 ದಿನದೊಳಗೆ ಕೆಲಸ ಕೊಡ್ತಿದ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಿರುದ್ಯೋಗ ಭತ್ತ ಹಾಕಕ್ಕೂ ಕಾನೂನು ಇತ್ತು ಆದ್ರೆ ಇದನ್ನೇನು ಹೆಸರು ಇವತ್ತು ಏನ್ ಚೇಂಜ್ ಮಾಡ್ಯಾರ ಜಿ ರಾಮ್ಜಿ ಅಂತ ಹೇಳಿ ಇದನ್ನ ಹಿಂದಕ್ಕೆ ತಗೋಬೇಕಂತ ಹೇಳಿ ನಾವು ಕೇಳೋದು ಯಾಕಂತ ಹೇಳಿದ್ರೆ ಜನರಿಗೆಲ್ಲ ಇಲ್ಲಿ ನಮ್ ಕಡೆ ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು ಬೇರೆ ಕಡೆ ನಮ್ಗೆ ಇಡೀ ಕರ್ನಾಟಕದಲ್ಲಿ ಜನರಿಗೆಲ್ಲ ಇದು ಒಳ್ಳೇದಿತ್ತು ಇದರಿಂದಾನೇ ಜನ ಬದುಕ್ತಿದ್ರು ಜನರ ಮೇಲೆ ಇವ್ರಿಗೆ ಕರುಣೆ ಇರ್ಬೇಕು ಜನರ ಬಗ್ಗೆ ಕೆಲಸ ಮಾಡೋದಿರ್ಬೇಕು ಇವ್ರಿಗೆಲ್ಲ ಆದ್ರೆ ಇವ್ರು ಕೆಲಸ ಮಾಡಲ್ಲ ಅಂತಂದ್ರ ನಮ್ಗೆ ಇಂಥವ್ರು ಅಧಿಕಾರಿಗಳು ಬೇಕಾಗಿಲ್ಲ MLA MP ಗಳು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಮುಂದಿನ ದಿನದಲ್ಲಿ ಇದು ಬಹಳ ಕಷ್ಟ ಆಗುತ್ತಾ ಇದು ತಗೋಬೇಕು ಇಲ್ಲದಿದ್ದಂದ್ರೆ ನಾವು ಈ ಹೋರಾಟ ಇಲ್ಲಿಗೆ ಮುಗಿಸಲ್ಲ ಇದು ಇನ್ನು ನಿರಂತರ ಡೆಲ್ಲಿ ತನ ಹೋದ್ರು ನಾವು ಅಲ್ಲಿ ತನ ಹೋಗಿ ನಾವು ಹೋರಾಟ ಮಾಡುವಂತ ಶಕ್ತಿ ನಮ್ ಜನರ ತಲೆ ಐತೆ ರದ್ದಾಗ್ಬೇಕು ಯಾಕಂದ್ರ ಇವತ್ತು ಬಡವರು ಗೂಳೆ ಹೋಗ್ಬಾರ್ದು ಅಂದ್ರೆ ಸಣ್ಣ ಮಕ್ಕಳ ಕಟ್ಕೊಂಡು ಗೂಳೆ ಹೋಗಿ ಅಲ್ಲಿ ಎಲ್ಲೋ ಬೆಂಗಳೂರಿಗೆ ಹೋಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ಬೋದು ಮಕ್ಕಳ ಎಜುಕೇಶನ್ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗ್ತಾರ ಆ ಒಂದು ಉದ್ದೇಶದಿಂದ ನಮ್ಮ ಗ್ರಾಮದಲ್ಲಿ ಇತ್ತಂದ್ರ ನಮ್ಮ ಗ್ರಾಮದಲ್ಲಿ 100 ದಿನ ಕೆಲಸ ಸಿಕ್ತಿ 150 ದಿನ ಕೆಲಸ ಸಿಕ್ಕಿತಿ ಅಂತಂದ್ರ ಅವರು ಸ್ಥಳೀಯವಾಗಿ ದುಡಿದು ಬದುಕಿ ಅವ್ರ ಹೊಟ್ಟೆಯನ್ನು ಕೂಡ ತುಂಬಿಸ್ಕೊಳ್ಬಹುದು ಉಳಿದಂತ ದಿನ ಏನು ಕೆಲಸ ತಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾರ ಅದೇ ರೀತಿ ಈ ಮಸೂದೆ ಈಗ ಈ ಕೂಡಲೇ ಪ್ರಧಾನ ಮಂತ್ರಿ ಅವರು ಆ ಮಸೂದೆಯನ್ನು ವಾಪಸ್ ತಗೋಬೇಕು ಜನರಿಗೆ ಆ ಒಂದು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನ ಮತ್ತೆ ಈ ಕೂಡಲೇ ವಾಪಸ್ ಕೊಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೇವೆ ನಮ್ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ ಅದಕ್ಕೆ ನಾವು ಬಿಜೆಪಿ ಇಲ್ಲಂದ್ರೂ ಸಹ ನಾವು ಕಾಂಗ್ರೆಸ್ ಸರ್ಕಾರದವ್ರಿಗೂ ಸಹ ಹೇಳ್ತಾ ಇದ್ದೀವಿ ಯಾಕಂದ್ರೆ ಎಲ್ಲಿ ಬಿಜೆಪಿ ಇದೆ ಅವರು ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕಂತ ನಮ್ದು ಉದ್ದೇಶ ಇತ್ತು ಬಟ್ ನಮ್ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಬಿಜೆಪಿ ಸರ್ಕಾರ ಇಲ್ಲ ಕಾಂಗ್ರೆಸ್ನವ್ರು ಕೂಡ ನಾವು ಇವತ್ತು ಅವ್ರು ಕೂಡ ನಾವು MP ಗಳಿಗೆ ಕೊಟ್ಟು ಆಮೇಲೆ DC-ಗೆ ಪ್ರಧಾನ ಮಂತ್ರಿಗಳೇ ಮತ್ತು ರಾಷ್ಟ್ರಪತಿಯನ್ನು ಪೋಸ್ಟ್ ಮುಖಾಂತರ ನಾವು ಇವತ್ತು ಕೊಡ್ತಾ ಇದ್ದೀವಿ ಬಟ್ ನಮ್ಗೆ ಅವರು ಹೋಗಿ ಮಾತಾಡ್ಬೇಕಂತಾನೆ ಹೇಳ್ತಾ ಇದೀವಿ ಇಲ್ಲಿ ಯಾವ್ದೇ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಇರ್ಲಿ MLA-ಗಳು ಹೋಗಿ ಸದನದಲ್ಲಿ ಗಲಾಟೆ ಮಾಡಿ ಈ ಮಸೂದೆಯನ್ನ ಮಂಡನೆ ಆಗ್ಲಿಕ್ಕೆ ಬಿಡಬಾರ್ದು ಅಂತಂದ್ರೆ ಹೋರಾಟ ಮಾಡ್ತೇವೆ ಭರವಸೆ ಏನಂದ್ರೆ ಇದು ಪ್ರತಿಯೊಂದು ಕೂಲಿ ಕಾರ್ಮಿಕರು ಅನ್ಯಾಯ ಮಾಡುವಂತ ಸರ್ಕಾರ ಇಲ್ಲಿ ಅವರೇನಾದ್ರು 1 ಕೋಟಿ ಜನರಿಗೆ ಉದ್ಯೋಗ ಒದಗಿಸುವ ಅಂತ ಹೇಳಿ ಈಗ ಸಾವಿರಾರು ಕೋಟಿ ಜನನ್ನ ಕೂಲಿ ಮಾಡುವಂತ ಜನರ ಬಾಯಲ್ಲಿ ಮಣ್ಣಾಗ್ತಾ ಇದೆ ಈಗ ಅವ್ರೇನ್ ಹೇಳ್ತಾರ ನಾವು ಕಾರ್ನಲ್ಲಿ ಬೇರೆ ಬೇರೆ ನಿಮ್ಗೂ ಗೊತ್ತಿದೆ ಏನೇನು ಸ್ಯಾಪ್ ಅಂತ ತಂದ್ರು ಬಯೋಮೆಟ್ರಿಕ್ ಅಂತ ತಂದ್ರು ಪ್ಲಾನ್ ಅಂತ ಬಂದ್ರು ಈಗ ಇನ್ನೊಂದು ಪ್ಲಾನ್ ಅಲ್ಲಿ ಗ್ರಾಮ ಸಭೆಗಳಿಗೆ ಅಧಿಕಾರ ಇತ್ತು ಆದ್ರೆ ಈಗ ಅವ್ರು ಮಾಡೋಂತ ಮಸೂದೆಯಲ್ಲಿ ಗ್ರಾಮ ಸಭೆಗೆ ಅಧಿಕಾರ ಇಲ್ಲ ಸೋಷಿಯಲ್ ಆಡಿಟ್ಗೆ ಅಧಿಕಾರ ಇಲ್ಲ ಅವ್ರದೇ ಕಾನೂನು ಅವ್ರದೇ ಇದು ಅವ್ರು ಯಾವಾಗ ಕೆಲಸ ಹೇಳ್ತಾರ ಆಮೇಲೆ ಅರ್ಜಿ ಹಾಕಿದ 15 ದಿನ ಕೆಲಸ ಕೊಡಬೇಕು ಇಲ್ಲಾಂದ್ರೆ ಅವ್ರಿಗೆ ಪೆನಲ್ಟಿ ಹಾಕ್ಬೇಕಂತಂದು ನಿರುದ್ಯೋಗ ಭತ್ಯೆ ಕೊಡ್ಬೇಕಾದ್ರೆ ಕಾನೂನಾಗಿತ್ತು ಉದ್ಯೋಗ ಕಾನೂನು ಈಗ ಅದು ಇಲ್ಲ ಅದು ಏನಿಲ್ಲ ಅಂತಂದ್ರೆ ನಾವ್ ಯಾವಾಗ ಕೊಟ್ಟು ಅವ್ರು ತಗೋಬೇಕಷ್ಟೇ 125 ದಿನ ಹೆಚ್ಚು ಅಂದ್ರೆ ಇದು ಅವ್ರ ಒತ್ತಡ ಅಂದ್ರೆ ಎಲ್ಲಿ ಕೂಲಿ ಕಾರ್ಮಿಕರು ಇದ್ದಾರ ಆಮೇಲೆ ಒಂದು ಧರ್ಮದ ರೀತಿಯಲ್ಲಿ ಹೋಗ್ತಾರ ಜಿ ರಾಮ್ಜಿ ಅಂತ ಹೆಸರಿಟ್ಟಿದಾರ ರಾಮನ ಹೆಸರೇ ಕೊಡ್ತಾರೆ ನಮ್ಗೆ ಏನಂದ್ರೆ ಮಹಾತ್ಮ ಗಾಂಧಿ ಹೆಸರು ಯಾಕೆ ತಗೊಂಬರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಮಹಾತ್ಮರು ಸ್ವತಂತ್ರ ಹೋರಾಟಗಾರರು ಇದಾರ ರಾಷ್ಟ್ರಪತಿ ಅಂತ ಹೆಸರು ಅವ್ರ ತಮ್ಮಲ್ಲಿ ಯಾರು ಸರ್ಕಾರ ಬೆಂಬಲ ಇದೆ ಅವ್ರದ್ದು ಆದ್ರೆ ಅವ್ರು ಯಾರಾದ್ರೂ ಅವ್ರ ಶ್ರಮಜೀವಿಗಳು ಅವ್ರ ಹೆಸರು ಇಡ್ಲಿ ಜಿ ರಾಮ್ಜಿ ಅಂತ ಯಾಕೆ ಹೆಸರು ಇಟ್ರು ಅದನ್ನ ತಿರಸ್ಕರಿಸ್ತಾರೆ ಒಂದು ಧರ್ಮನೇ ಎತ್ತಿಡೋದೇನಿತ್ತು ಹಿಂದೂ ಧರ್ಮನೇ ಆಗ್ಬೇಕನ್ನೋದೇನಿತ್ತು ಹೆಸರುಗಳನ್ನ ಬೇರೆ ಹೆಸರು ಇಟ್ಕೊಂಡು ಇಡ್ಬೋದಾಗಿತ್ತು ಅವರು ಯಾಕೆ ಒಂದು ಧರ್ಮದ ಆಧಾರದ ಮೇಲೆ ಹೊಂಟಿದ್ದಾರೆ ಅವರು